ಪರಿಷತ್ ಸದಸ್ಯರ ವರ್ತನೆಗೆ ಬಸವರಾಜ ಹೊರಟ್ಟಿ ಬೇಸರವನ್ನು ಹೊರಹಾಕಿದ್ದಾರೆ. ವಿನಾಕಾರಣ ಗಲಾಟೆಗೆ ಕಚೇರಿಯಲ್ಲಿ ಸುಮ್ಮನೆ ಕೂತಿದ್ದಾರೆ ಬಸವರಾಜ ಹೊರಟ್ಟಿ. ಒಂದೊಂದೇ ಪ್ರಶ್ನೆಗೆ ಎಲ್ಲರೂ ಎದ್ದು ಗಲಾಟೆ ಮಾಡಿದ್ರೆ ಏನು ಮಾಡಬೇಕು ಅಂತ ಬೇಸರವನ್ನು ಹೊರಹಾಕಿದ್ದಾರೆ. ಬೇಲ್ ಹೊಡೆದ್ರೂ ಕೂಡ ಕೇಳಲ್ಲ ಅಂತ ಆಕ್ರೋಶವನ್ನ, ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಸುಮ್ಮನೆ ಸುಮ್ಮನೆ ಎದ್ದು ಮಾತಾಡ್ತಾರೆ ಅಂತ ಏನೂ ಇರೋದಿಲ್ಲ. ಅದನ್ನೇ ಹೇಳಿದೆ, ನಿನ್ನೆ ನಮ್ಮ ಜೊತೆಗೆ ಬಸವರಾಜ ಹೊರಟ್ಟಿ ಅವರು ಕೂಡ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ರು, ಮಾತಾಡ್ತಾ ಇದ್ರು. ಯಾರೋ ಒಬ್ರು ಪ್ರಶ್ನೆ ಮಾಡ್ತಾರೆ, ಮಧ್ಯದಲ್ಲಿ ಇನ್ನಾರೊಬ್ರು ಪ್ರಶ್ನೆ ಮಾಡಿ ಅದನ್ನು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸುಮ್ಮನೆ ಸಮಯ ವ್ಯರ್ಥ ಆಗ್ತಾ ಇದೆ ಅಂತೇಳಿ ಇಲ್ಲಿ ಆ ನಾಯಕರಿಗೆ, ಯಾರೆಲ್ಲ ಈಗ ಒಳಗಡೆ ಇದ್ದಾರಲ್ಲ, ಅವರಿಗೆ ತರಬೇತಿಯ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ತರಬೇತಿ ಇಲ್ಲದೆ ಇರೋದಕ್ಕೆ ಹಂಗಾಗ್ತಾ ಇದೆ. ಹಾಗಾದರೆ ಸ್ಪೀಕರ್ ಮತ್ತು ಶಾಸಕರ ಮಧ್ಯೆ ಇರುವಂಥ ವ್ಯತ್ಯಾಸ ಏನು ಅಂತೇಳಿ, ಸ್ಪೀಕರ್ ಮಾತೇ ಕೇಳೋದಿಲ್ಲ ನೀವು ಅಂತ ಹೇಳಿದ್ರೆ, ಸಭಾಪತಿಯವರ ಮಾತೇ ಕೇಳೋದಿಲ್ಲ ಅಂತ ಹೇಳಿದ್ರೆ, ಇದು ಹೆಂಗೆ ಸುಸೂತ್ರವಾಗಿ ಹೆಂಗೆ ಅಧಿವೇಶನ ನಡೆಯುತ್ತೆ? ಅಲ್ಲಿ ಬೆಳಗಾವಿಯಲ್ಲಿ ನಡೀತಾ ಇರೋ ಉದ್ದೇಶ ಏನು? ಆ ಭಾಗದ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ. ಬಟ್ ಗಲಾಟೆಯಲ್ಲಿ ಇದು ಕ್ಲೋಸ್ ಆಗ್ತಾ ಇದೆ ಅಲ್ಲ, ಗಲಾಟೆ ಮಾಡಿದ್ರೆ ಟಿ ವಿಯಲ್ಲಿ ತೋರಿಸಬಹುದು ಅನ್ನೋದು, ಆ ರೀತಿಯ ಮನಸ್ಥಿತಿ ಏನಾದರೂ ಇರಬಹುದಾ? ಹೆಂಗೆ ಗೊತ್ತಿಲ್ಲ. ಸರಿಯಾಗಿ ನಡಿಬೇಕು ಅನ್ನೋಂಥ ಉದ್ದೇಶ ನನ್ನದು. ಪ್ರಶ್ನೋತ್ತರ ವೇಳೆ ಅಂದರೆ 1 hour ಪ್ರಶ್ನೋತ್ತರ ಇರ್ತಿದೆ. ಹೆಚ್ಚು ಕಡಿಮೆ ಆಗೋದು ನಾನು 15 ನಿಮಿಷ ಜಾಸ್ತಿ ಕೊಟ್ಟಿರ್ತೀನಿ, 75 ನಿಮಿಷ ಕೊಟ್ಟಿರ್ತೀನಿ. ಒಂದೊಂದು ಪ್ರಶ್ನೆಗೆ ಎಲ್ಲರೂ ಎದ್ದು ಗಲಾಟೆ ಮಾಡಿ, ನಿನ್ನೆ ಒಂದು ಪ್ರಶ್ನೆಗೆ 22 ನಿಮಿಷ, ಇನ್ನೊಂದು ಪ್ರಶ್ನೆಗೆ 10 ನಿಮಿಷ, ಮತ್ತೊಂದು 43 ನಿಮಿಷಕ್ಕೆ ಕೇವಲ ಒಂದು ಪ್ರಶ್ನೆಗಳು ಆಗಿವೆ. ಹಿಂಗಾದಾಗ ನಾವು ಬೆಲ್ ಹೊಡೆದ್ರು ಕೇಳೋದಿಲ್ಲ, ನಮ್ಗೆ ಕೇಳೋಂಗಿಲ್ಲ, ಎದ್ದು ಮಾತಾಡ್ತಾರೆ, ಮತ್ತೆಲ್ಲ ಅವರ ಮಾತಾಡ್ತಾರೆ, ಗಲಾಟೆ ಆಗ್ತಾರೆ. ಹಿಂಗಾಗೋದ್ರಿಂದ ಸದನವನ್ನು ನಡೆಸೋದು ಭಾಳ ಕಷ್ಟದ ಕೆಲಸ ಆಗುತ್ತೆ. ಮತ್ತು ನಮಗೂ ಅಲ್ಲಿ ಮೇಲೆ ಕೂತ್ಕೊಂಡಾಗ ಪೇಷನ್ಸ್ ಅನ್ನೋದು ಇರ್ತಿದೆ. ಅದು ಬಿಯಾಂಡ್ ಕಂಟ್ರೋಲ್ ಹೋದ್ರೆ ಮತ್ತು ನಾವು ಏನಾಗ್ತೀವೋ ಗೊತ್ತಿಲ್ಲ. ಅದಕ್ಕೆ ನಿನ್ನೆ ಆ ಥರ ಆಯಿತು. ನಾನು ಭಾಳ ಥರ ಹೇಳ್ತೀನಿ, ಎಲ್ಲ ಸದಸ್ಯರಿಗೆ ಟ್ರೈನಿಂಗು ಕೊಡಿಸಿ ನಾನು. ಮತ್ತು ಅದನ್ನು ಹೇಳಿದಾಗೂ ಕೂಡ ಯಾರು ಸಭಾಪತಿ ಮಾತನ್ನು ಗೌರವಿಸೋದಿಲ್ಲ, ಸಭಾಪತಿನ ಕೇಳಿಲ್ಲ ಅಂದರೆ ಹೌಸ್ ನಡೆಸೋದು ಭಾಳ ಮುಷ್ಕಿಲ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನೀನು ನನಗೆ 3 ಪ್ರಶ್ನೆಗಳಿಗೆ 43 ನಿಮಿಷ ಆಯಿತು. ಉಳಿದ ಪ್ರಶ್ನೆಗಳಿದ್ದಾಗ ನಾನು ನಿನ್ನೆ ಅದು ಸಮಯ ಆದ ನಂತರ ಉಳಿದವ್ರು ನಾನು ಪ್ರಶ್ನೋತ್ತರ ಅವಧಿ ಮುಕ್ತಾಯ ಆಗ್ತೀನಿ. ಅವಾಗ ನಿನ್ನೆಲ್ಲರೂ ಗಲಾಟೆ ಮಾಡಿದ್ರು ಅಂತರು. ಗಲಾಟೆ ಮಾಡಿದ ನಂತರ ಮತ್ತು ಸಹಜತೆ ಅವತ್ತು ನಡೆಸ್ಬೇಕು. ಹಂಗೆ ಸಭಾಪತಿ ಮಾತನ್ನು ಕೇಳಬೇಕು, ಸಭಾಪತಿಯ ಅನುಮತಿಯಿಂದ ಮಾತಾಡಬಾರದು ಅಂತ ನಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.